ಹುಬ್ಳಿಯಲ್ಲಿ ಅಂಜಲಿಯನ್ನ ಕೊಂದು ಸಿಗ್ಹಾಕೊಂಡಿದ್ದೆ ರೋಚಕ ಈ ಆರೋಪಿ ವಿಶ್ವ. ದಾವಣಗೆರೆಯ ಬಳಿ ರೈಲಿನಲ್ಲಿ ಮತ್ತೊಬ್ಬ ಮಹಿಳೆಯ ಜೊತೆ ಗಲಾಟೆ ಮಾಡ್ಕೊಂಡಿದ್ದ. ಇದರಿಂದ ಕೋಪಗೊಂಡು ಆಕೆಗೂ ಚಾಕು ಹಾಕಲು ಮುಂದಾಗಿದ್ದ ಈತ. ಈ ವೇಳೆ ವಿಶ್ವನಿಗೆ ಹಿಗ್ಗಾಮುಗ್ಗ ಸಹ ಪ್ರಯಾಣಿಕರು ಟ್ರೈನಲ್ಲಿ ಬೇರೆಯವರು ಹೋಗ್ತಾ ಇರ್ತಾರಲ್ಲ ಸರಿಯಾಗಿ ಥಳಿಸಿದ್ದಾರೆ. ಆಗೇನ್ ಮಾಡಿದ್ದಾನೆ ಈತ, ಟ್ರೈನ್ ಮೂವಿಂಗ್ ಅಲ್ಲಿದ್ದ ಟ್ರೈನ್ ನಿಂದಲೇ ಜಿಗಿದು ಎಸ್ಕೇಪ್ ಆಗೋಕೆ ಪ್ರಯತ್ನ ಪಟ್ಟಿದ್ದಾನೆ. ಬಳಿಕ ಆಸ್ಪತ್ರೆಗೆ ಆರೋಪಿಯನ್ನ ದಾವಣಗೆರೆ ರೈಲ್ವೆ ಪೊಲೀಸರು ದಾಖಲಿಸ್ತಾರೆ. ಚಿಕಿತ್ಸೆ ವೇಳೆ ಕೊಲೆ ಆರೋಪಿ ಇವನೇ ಅನ್ನೋದು ಪೊಲೀಸರಿಗೆ ಅನುಮಾನ ಬಂದು ತನಿಖೆಗೆ ಇಳಿದಾಗ ಗೊತ್ತಾಗುತ್ತೆ. ಎಲ್ಲ ಜಿಲ್ಲೆ ಪೊಲೀಸರಿಗೂ ಕೂಡ ಮಾಹಿತಿ ಹೋಗಿರುತ್ತೆ ಇಂತಹ ಆರೋಪಿಗಳು ಬೇಕು ಅಂತ. ಹಾಗಾಗಿ ಗೊತ್ತಾಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ನೀಡ್ತಾರೆ. ಸುನಿಲ್, ಆಲ್ರೆಡಿ ಒಂದು ಹತ್ಯೆ ಮಾಡಿ ತಲೆಮರೆಸ್ಕೊಂಡಿದ್ದೀತ ಟ್ರೈನ್ ಅಲ್ಲಿ ಇನ್ನೊಂದು ಕಿತಾಪತಿ ಮಾಡ್ಕೊಂಡಿದ್ದಾನೆ. ಸೊ ಆರಂಭದಲ್ಲಿ ನಮಗೆಲ್ಲರಿಗೂ ಅನಿಸ್ತಾ ಇರೋದೇನು, ಈತ ಮಾನಸಿಕ ಅಸ್ವಸ್ಥನ ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ ಅಂತ. ಏನ್ ಕಿತಾಪತಿ, ಟ್ರೈನ್ ಅಲ್ಲಿ ಏನಾಯ್ತು ಮತ್ತು ಆ ಮಹಿಳೆ ಹೇಗಿದ್ದಾರೆ, ಗಾಯಗೊಂಡ ಮಹಿಳೆ, ಡೀಟೇಲ್ಸ್ ಕೊಡೋದಾದ್ರೆ ಸುನಿಲ್. ವಿದ್ಯಾ, ನಿಜಕ್ಕೂ ಕೂಡ ನಿಮ್ಮ ಮಾತಿಗೆ ಧ್ವನಿಗೂಡಿಸೋದಾದರೆ ಮಹಿಳೆಯರ ಮೇಲೆ, ಅದರಲ್ಲೂ ಕೂಡ ಅಮಾಯಕ ಹೆಣ್ಣುಮಕ್ಕಳ ಮೇಲೆ ಈತ ಒಂದು ರೀತಿಯ ಅಪರಾಧ ಮನೋಭಾವನೆ ಹೊಂದಿದ್ದ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಾ ಇರುವಂಥದ್ದು. ನಿನ್ನೆ ಒಂದಿಷ್ಟು ಪ್ರಕರಣಗಳನ್ನು ಕೂಡ ನಾವು ಹೊರಳೆದಿದ್ವಿ ವಿಶ್ವನ ಬಗ್ಗೆ. ಯಾಕಂದರೆ ಆತ ಒಂದು ಅಪ್ರಾಪ್ತ ಬಾಲಕಿಯನ್ನು ನಂಬಿಸಿ ಆಕೆಗೆ ಮೋಸ ಮಾಡಿದ್ದು ಒಂದು ಕಡೆ ಆಗಿತ್ತು. ಇದೇ ಒಂದು 5-6 ಹುಡುಗಿಯರ ಜೊತೆ ಸಹವಾಸ ಕೂಡ ಇಟ್ಕೊಂಡಿದ್ದ. ಸೊ ಇದೇ ಮನವೃತ್ತಿ ಕೊಲೆ ಮಾಡಿಸಿ ಅದಾದ ಬಳಿಕ ಟ್ರೈನಲ್ಲಿ ವಾಪಸ್ ಎಸ್ಕೇಪ್ ಆಗೋಕ್ಕೆ ಪ್ರಯತ್ನ ಏನು ಪಡ್ತಾ ಇರ್ತಾನಲ್ಲ, ಅಲ್ಲಿಯೂ ಕೂಡ ಮಹಿಳೆ ಜೊತೆ ಕಿರಿಕ್ ಮಾಡ್ಕೊಂಡಿದ್ದ. ಆ ಮಹಿಳೆ ಯಾಕೆ ಈಗ ಮಾಡ್ತಿದ್ದಿ ಅಂತ ಕೇಳಿದ್ದ ಒಂದೇ ಕಾರಣಕ್ಕೆ ಆಕೆಯ ಜೊತೆ ಜಗಳ ಆಡಿದ್ದ. ಸೊ ಆಕೆ ವಾಶ್ರೂಮ್ಗೆ ಹೋಗುವಂಥಲ್ಲಿ ಸಮಯದಲ್ಲಿ ಫಾಲೋವನ್ನು ಮಾಡಿ ಚಾಕು ಹಾಕಿದ್ದಾನೆ. ಚಾಕು ಹಾಕಿ ಎಸ್ಕೇಪ್ ಹಾಕಿ ಪ್ರಯತ್ನ ಪಟ್ಟ ಜನರು ಇದನ್ನೆಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದ್ರು. ಆಗ ಸಹಜವಾಗಿ ಕೋಪಗೊಂಡು ಹೊಡೆಯಲು ಪ್ರಯತ್ನ ಮಾಡ್ತಾರೆ. ಆತ ಟ್ರೈಲ್ ಹೋಗುವಾಗಲೇ ಹಳಿಗೆ ಹಾರ್ತಾನೆ. ಸೊ ಇದು ತಲೆಗೆ ಪೆಟ್ಟಾಗುತ್ತೆ, ಪೊಲೀಸರು ಕೂಡ ಗೊತ್ತಾಗುತ್ತೆ. ಸೊ ಇದು ಎಲ್ಲವೂ ಕೂಡ ಒಂದು ನಾವು ಯೋಚನೆ ಮಾಡಬೇಕಂದ್ರೆ ವಿಶ್ವ ಒಂದು ಪ್ರವೃತ್ತಿಯೇ ಅದು ಕಳ್ಳತನದ ಪ್ರವೃತ್ತಿ ಆಗಿರೋದ್ರಿಂದ ಎಲ್ಲವನ್ನ ಪ್ಲ್ಯಾನ್ ಮಾಡ್ತಾ ಇದ್ದ. ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ತಾ ಇದ್ದ ಅನ್ನೋದು ಒಂದು ಸ್ಪಷ್ಟ ಆಗ್ತದೆ. ಮೈಸೂರಿಂದ ಹುಬ್ಳಿಗೆ ಬರ್ತಾನೆ, ಹುಬ್ಳಿಯಿಂದ ನೇರ ಕೊಲೆ ಮಾಡ್ತಾನೆ, ಕೊಲೆ ಮಾಡಿ ಬಸ್ ಹತ್ತಾನೆ, ಬಸ್ ಹತ್ತು ಹಾವೇರಿಗಿಳಿದು ಅಲ್ಲಿಂದ ವಿಶ್ವಮಾನವ ಎಕ್ಸ್ಪ್ರೆಸ್ ಹತ್ತಿ ಮತ್ತೆ ಬೆಂಗಳೂರಿಗೆ ಹೋಗ್ತಾನೆ. ಬೆಂಗಳೂರಿಂದ ವಾಪಸ್ ಬಂದು ಮಹಾರಾಷ್ಟ್ರ ಅಥವಾ ಗೋವಾಕ್ಕೆ ಹೋಗಿ ತಲೆ ಮರೆಸ್ಕೊಳ್ಬೇಕು ಅನ್ನೋ ಒಂದು ಇಂಟೆನ್ಷನನ್ನು ಹೊಂದಿರ್ತಾನೆ. ಇನ್ನು ಪೊಲೀಸರಿಗೆ ಇಲ್ಲಿ ತಲೆನೋವಾಗಿದ್ದು ವಿಚಾರ ಏನಂದರೆ, ಈತ ಎಷ್ಟು ಮೆಂಟಲಿ ಪ್ರಿಪೇರ್ ಆಗಿದ್ದಂದರೆ 1 ತಿಂಗಳಿಂದ ಫೋನನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಸಹಜವಾಗಿ ಇದು ಪೊಲೀಸರಿಗೆ ಮತ್ತಷ್ಟು ಒಂದು ಕಠಿಣ ಸವಾಲಾಗಿತ್ತು. ಯಾಕಂದರೆ ಟೆಕ್ನಿಕಲ್ ಆಗಿ ಫೋನನ್ನು ಹ್ಯಾಕ್ ಮಾಡಿ ಅಥವಾ ಫೋನಿನ ಒಂದು ಜಾಡಿ ಹಿಡಿದು ಪೊಲೀಸರು ಆರೋಪಿಯನ್ನು ಬಂಧಿಸೋದು. ಸೊ ಇಂಥ ಸಂದರ್ಭದಲ್ಲಿ ಈತನ ಹೇಗೆ ಬಂಧಿಸಬೇಕು ಅನ್ನೋದೇ ಒಂದು ಸವಾಲಾಗಿತ್ತು. ಈಗಾಗಲೇ ಕಮಿಷನರ್ ಹೇಳಿದಂತೆ 8 ತಂಡಗಳು ಸತತವಾಗಿ ಪ್ರಯತ್ನ ಪಡ್ತಾ ಇದ್ವು. ಸೊ ನೀವು ಹೇಳಿದಂತೆ ಒಂದು ಮಾಹಿತಿ ಇತ್ತು ಎಲ್ಲ ಜಿಲ್ಲೆಯ ಪೊಲೀಸರಿಗೆ. ಯಾವಾಗ ಈತನ ಮೊಕಚರ್ಯೆ ಒಂದೇ ಥರ ಆಗುತ್ತೋ ಸೊ ಅದನ್ನು ಐಡೆಂಟಿಫೈ ಮಾಡಿ ಹುಬ್ಬಳ್ಳಿ ಪೊಲೀಸರಿಗೆ ಸುದ್ದಿಯನ್ನು ಮುಟ್ಟಿಸ್ತಾರೆ. ಅಲ್ಲೇ ಒಂದು ಸಮೀಪದಲ್ಲಿದ್ದಂಥ ತಂಡ ಆತನ ಐಡೆಂಟಿಫೈ ಮಾಡಿ ಈತ ಆರೋಪಿ ಅಂತ ಒಂದು ಪತ್ತೆಯನ್ನು ಮಾಡಿರುವಂಥದ್ದು. ಸೊ ಈ ಸಿಕ್ಕ ಆರೋಪಿ ಹಲವಾರು ರೀತಿಯ ಒಂದು ಹೇಳಿಕೆಗಳು ನೀಡ್ತಾ ಇರೋದ್ರಿಂದ ಪ್ರಕರಣ ಯಾವ ದಿಕ್ಕಿಗೆ ಹೋಗುತ್ತೆ, ಈ ತನಿಖೆ ಯಾವ ದಿಕ್ಕಿಗೆ ನಡೀತಾ ಇದೆ ಅನ್ನೋದನ್ನ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಬೇಕಾಗಿರುವಂಥದ್ದು. ಟ್ರೈನಿಂದ ಎಸ್ಕೇಪ್ ಆಗ್ಬೇಕಾದ್ರೆ ಏನೋ ಬಿದ್ದು ಪೆಟ್ ಮಾಡ್ಕೊಂಡಿದ್ದಾನೆ ಅಂತ ಅನ್ನೋ ಮಾಹಿತಿ. ಸದ್ಯಕ್ಕೆ ಆತನ ಪರಿಸ್ಥಿತಿ ಹೇಗಿದೆ ಸುನಿಲ್? ಸದ್ಯ ಕಮಿಷನರ್ ಅವರು ಇದೀಗ ತಾನೇ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆರೋಗ್ಯವನ್ನು ನೋಡಿಕೊಂಡಿದ್ದಾರೆ ಮತ್ತು ಆತನ ಪರಿಸ್ಥಿತಿಯನ್ನು ನೋಡೋದು ಹೇಳಿದ್ದಾರೆ. ಸೊ ಅವರು ಮಾಧ್ಯಮ ಹೇಳಿಕೆ ನೀಡುವ ಪ್ರಕಾರ ಆತೀಗ ಕೋಮಾ ಸ್ಟೇಜ್ಗೆ ಹೋಗುವಂಥ ಪರಿಸ್ಥಿತಿಯಲ್ಲಿದ್ದಾನೆ. ಯಾಕಂದರೆ ತಲೆಗೆ ಗಂಭೀರ ಗಾಯಗಳಾಗಿದ್ದಾವೆ, ರಕ್ತಸ್ರಾವ ಆಗಿದೆ. ಸೊ ಹೀಗಾಗಿ ಆತ ಮಾತನಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಡಾಕ್ಟ್ರು ಕೂಡ ಈಗ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಇನ್ನು ಎಷ್ಟು ದಿನ ಚಿಕಿತ್ಸೆ ಹಿಡಿಯುತ್ತೆ, ಆತ ರಿಕವರ್ ಆಗೋಕ್ಕೆ ಎಷ್ಟು ಹೊತ್ತು ಬೇಕು ಮತ್ತು ಆತಗೆ ಕಾನ್ಸಿಯಸ್ ಆಗಿ ಪೊಲೀಸರ ಜೊತೆ ಮಾತನಾಡುವಂಥ ಮನಸ್ಥಿತಿ ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ಅವರು ಇನ್ನೂ ತಿಳಿಸಿಲ್ಲ. ಸೊ ಇದನ್ನೆಲ್ಲ ನೋಡೋದಾದರೆ ಆತನ ಪರಿಸ್ಥಿತಿಯು ಕೂಡ ಭಾಳಷ್ಟು ಗಂಭೀರ ಆಗಿರುವಂಥದ್ದು ವಿದ್ಯಾ. ಹೀಗಾಗಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ. ಕಮಿಷನರ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಸೊ ಆವಾಗ ಕಾನ್ಸಿಯಸ್ಸಲ್ಲಿರುವಾಗ ಎಲ್ಲ ಹೇಳಿಕೆಗಳನ್ನು ಪಡೆದಿದ್ದಾರೆ. ಸೊ ಆತನ ಪರಿಸ್ಥಿತಿ ಈಗ ಒಂದು ಕೋಮಾ ಸ್ಟೇಜ್ಗೆ ಹೋಗುವಂಥ ಹಂತದಲ್ಲಿ ಇರುವಂಥದ್ದು ವಿದ್ಯಾ. ಅದಕ್ಕೆ ಫೋಟೋ ಕೂಡ ನೀವು ನೋಡೋದಾದರೆ ಅಲ್ಲಿ ಆತ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿರುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಥ್ಯಾಂಕ್ ಯು ಸುನಿಲ್ ತಮ್ಮ ಡೀಟೇಲ್ಸ್ಗೆ.